ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೀನಾ ಪ್ರವಾಸ ರದ್ದು ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ. ಮಾರ್ಚ್ ಅಂತ್ಯಕ್ಕೆ ಅವರು ಚೀನಾಗೆ ಹೋಗಬೇಕಿತ್ತು ಟ್ರಂಪ್ ಅವರು. ಆದರೆ ಅಮೆರಿಕ ಬಿಟ್ಟು ತೆರಳದಿರಲು ಟ್ರಂಪ್ ನಿರ್ಧರಿಸಿದ್ದಾರೆ. ಚೀನಾ ಪ್ರವಾಸವನ್ನು ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮಾರ್ಚ್ ಅಂತ್ಯದ ವೇಳೆಗೆ ಎಂಡಲ್ಲಿ ಅವರು ಚೀನಾಗೆ ಹೋಗಬೇಕಿತ್ತು, ಆ ಒಂದು ಪ್ಲಾನ್ ಇತ್ತು. ಆದರೆ ಅಮೆರಿಕ ಬಿಟ್ಟು ಹೋಗಬಾರ್ದು ಅಂತ ಟ್ರಂಪ್ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾದ್ರೆ ಇರಾನ್ ದಾಳಿಗೆ ಹೆದರಿದ್ರ ಡೊನಾಲ್ಡ್ ಟ್ರಂಪ್ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇರಾನ್ ಬೆದರಿಕೆ ಬೆನ್ನಲ್ಲೇ ಟ್ರಂಪ್ ಪ್ರವಾಸ ಇದೀಗ ರದ್ದಾಗಿದೆ. ಹಾಗಾದ್ರೆ ಇರಾನ್ ದಾಳಿಗೆ ಹೆದರುಕೊಂಡ್ರ ಡೊನಾಲ್ಡ್ ಟ್ರಂಪ್? ಯಾಕಂದ್ರೆ ನಾನು ಯಾವುದೇ ಕಾರಣಕ್ಕೂ ಹೆದರಲ್ಲ, ಯಾರಿಗೂ ಭಯಪಡುವಂತಹ ಅಗತ್ಯ ಇಲ್ಲ ಅಂತ ಒಂದು ಸ್ಟ್ರಾಂಗ್ ಆದಂತಹ ನಿಲುವನ್ನ ಹೊಂದಿದ್ರು ಟ್ರಂಪ್ ಅವರು. ಆದರೆ ಯಾಕೆ ಈ ರೀತಿ ಟ್ರಿಪ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದು ಸದ್ಯದ ಕುತೂಹಲ. ಮಾರ್ಚ್ ಎಂಡ್ಗೆ ಅವರು ಚೀನಾಗೆ ಹೊರಡಬೇಕಿತ್ತು ಪ್ರವಾಸ, ಆದರೆ ಅದನ್ನ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಅಮೆರಿಕ ಬಿಟ್ಟು ಎಲ್ಲಿಗೂ ಹೋಗೋದು ಬೇಡ ಅಂತ ಟ್ರಂಪ್ ಸದ್ಯಕ್ಕೆ ಡಿಸೈಡ್ ಮಾಡಿದ್ದಾರೆ. ಹೀಗಾಗಿ ಇರಾನ್ ದಾಳಿಗೆ ಹೆದರಿದ್ರ ಡೊನಾಲ್ಡ್ ಟ್ರಂಪ್ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇರಾನ್ನ ಬೆದರಿಕೆ ಬೆನ್ನಲ್ಲೇ ಟ್ರಂಪ್ ಪ್ರವಾಸ ಇದೀಗ ರದ್ದಾಗಿದೆ. ಅಂದರೆ ಖಮೇನಿಯನ್ನ, ನಮ್ಮ ನಾಯಕನನ್ನು ನೀವು ಯಾವ ರೀತಿ ಹೊಡೆದು ಹಾಕಿದ್ರಿ ಅದೇ ರೀತಿ ನಿಮ್ಮ ನಾಯಕರನ್ನು ನಾವು ಹೊಡೆದು ಹಾಕೋವರೆಗೂ ಕೂಡ ಯುದ್ಧ ಕಂಟಿನ್ಯೂ ಆಗುತ್ತೆ ಅಂತ ಇರಾನ್ ಹೇಳಿದೆ. ಹೀಗಾಗಿ ಅದರಿಂದ ಹೆದರುಕೊಂಡು ಡೊನಾಲ್ಡ್ ಟ್ರಂಪ್ ಈ ರೀತಿ ಪ್ರವಾಸವನ್ನು ರದ್ದು ಮಾಡಿದ್ರ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಮಾರ್ಚ್ ಎಂಡ್ನಲ್ಲಿ ಚೀನಾ ಪ್ರವಾಸಕ್ಕೆ ಅವರು ಹೋಗಬೇಕಿತ್ತು ಡೊನಾಲ್ಡ್ ಟ್ರಂಪ್ ಅವರು. ಆದರೆ ಅಮೆರಿಕ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಟ್ರಂಪ್ ನಿರ್ಧರಿಸಿದ್ದಾರೆ.